ಸ್ಥಗಿತವಾಗಿ ಅಂದ್ರೆ ನನ್ನ ದೇಹ ಬುರು 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 ಅಂತ ಊದಕ್ಕೆ ಶುರು ಮಾಡುದು. ಸಬ್ಜೆಕ್ಟ್ಗಳು, ಮರಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ, ಯಾವ್ದೋ ಒಂದು ಲಯನ್ ಟೈಲ್ ಮೆಕಾಕ್ ಅಂತಲೋ ಏನೋ ಒಂದು ಯಾವ್ದೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಸ್ಟಡಿ ಮಾಡೋದಕ್ಕೆ ಅಂತ ಕಾಡಿಗೆ ಬರೋದು. ಹಾಗೆ ನನ್ ಜೊತೆ ಬಂದವ್ರು ಸ್ವಲ್ಪ ನನ್ನ ಬೈಕೋತಾರೆ. ನನ್ನ ಮದುವೆ ಆಗಿದ್ದೀರಾ? ಎರಡನೇದಲ್ಲ, ಮೊದಲನೇದು ಅಲ್ಲೇ ಆಗಿರೋದು. ಹಂಗೆ ಕ್ಲೈಂಬಿಂಗ್ ಅನ್ನ ಸ್ಥಗಿತವಾಗಿ ಅಂದ್ರೆ ತಾತ್ಕಾಲಿಕವಾಗಿ ಸ್ಥಗಿತ ಅಂತ ಅನ್ಕೊಂಡು 1 ವರ್ಷ ಅಂತ ಬಿಟ್ಟೆ. ಅಷ್ಟ್ರೊಳಗೆ ನನ್ನ ದೇಹ ಬುರು 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 ಅಂತ ಊದಕ್ಕೆ ಶುರು ಮಾಡುದು. ಎಕ್ಸರ್ಸೈಸ್ ಇಲ್ದಂಗ ಆಯ್ತು. ಹೌದು. ಅದಾದ್ಮೇಲೆ ಮಾಡ್ಲೇ ಇಲ್ಲ ರಾಕ್ ಕ್ಲೈಂಬಿಂಗ್ ಅಂತ. ಇವಾಗ ಯಾವ್ದಾರು ಬಂಡೆ, ಮಾಮೂಲಿ ಒಂದು ನಾರ್ಮಲ್ ಬಂಡೆ ಹತ್ಬೇಕಾದ್ರೆ ಕೈಕಾಲು ನಡ್ಗತ್ತೆ. ಬಂದವ್ರಿಗೆ ನಾನು ಒಂದ್ ಕಾಲದಲ್ಲಿ ಸ್ಟೇಟ್ ಚಾಂಪಿಯನ್ ಆಗಿದೆ ರಾಕ್ ಕ್ಲೈಂಬಿಂಗ್ ಅಂದ್ರೆ ನಗು ಬರೋ ಅಷ್ಟು. ಈಗ ಅದಾದ್ಮೇಲೆ ಒಂದಷ್ಟು ಟ್ರಕ್ಕಿಂಗ್ ಶುರು ಮಾಡ್ಕೊಂಡೆ. ಅದಕ್ಕೆಲ್ಲ ಮೂಲ ಕಾರಣ ನನ್ನ ಕಾಲೇಜು ಮತ್ತೆ ಸ್ಕೂಲ್ ದಿನಗಳಲ್ಲಿ ಇದಿರ್ತು ಎನ್ವೈರನ್ಮೆಂಟಲ್ ಇಂಟ್ರೆಸ್ಟ್ ಟುವರ್ಡ್ಸ್ ಎನ್ವೈರನ್ಮೆಂಟ್. ಓಕೆ. ನಾಟ್ ಅಡ್ವೆಂಚರ್ ಸ್ಪೋರ್ಟ್ಸ್ ಆಗಲ್ಲ. ನಾನು ಅವಾಗಲೇ ಒಂದು ವಿಷಯ ಹೇಳಿದ್ನಲ್ಲ, ರಿಸರ್ಚ್ಗಳು ನಮ್ದೆಲ್ಲ ರಿಸರ್ಚ್ ಓರಿಯೆಂಟೆಡ್ ಆಗಿ ಸಾಕಷ್ಟು ಕೆಲಸ ಮಾಡ್ತಾ ಇದ್ದ ಕಾರಣ ಏನೇನೋ ಸಬ್ಜೆಕ್ಟ್ಗಳು, ಮರಗಳ ಬಗ್ಗೆ, ಪಕ್ಷಿಗಳ ಬಗ್ಗೆ, ಯಾವ್ದೋ ಒಂದು ಲಯನ್ ಟೈಲ್ ಮೆಕಾಕ್ ಅಂತಲೋ ಏನೋ ಒಂದು ಯಾವ್ದೋ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಸ್ಟಡಿ ಮಾಡೋದಕ್ಕೆ ಅಂತ ಕಾಡಿಗೆ ಬರೋದು. ಅದರದ್ದೆಲ್ಲ ಮಾಡ್ತಾ ಇದ್ವಿ. ಅದು ನನ್ನ ಬೇಸಿಕ್ ಇಂಟ್ರೆಸ್ಟ್, ಎನ್ವೈರನ್ಮೆಂಟಿನ ಇಂಟ್ರೆಸ್ಟ್ ನನ್ನನ್ನ ರಾಕ್ ಕ್ಲೈಂಬರ್ ಆಗಿ ಮಾಡಿತ್ತು. ಎನ್ವೈರನ್ಮೆಂಟಲ್ ಮೇಲಿನ ಇಂಟ್ರೆಸ್ಟ್ ನನ್ನನ್ನ ಮೌಂಟೇನಿಯರ್ ಮಾಡಿತು. ಇದೆಲ್ಲದಕ್ಕೂ ಮೂಲ ಕಾರಣ ಪ್ರಕೃತಿಯ ಬಗ್ಗೆ ಇರುವ ಪ್ರೀತಿ. ಹಾಗಾಗಿ ನನ್ನ ಜೊತೆ ಬಂದವ್ರು ಸ್ವಲ್ಪ ನನ್ನ ಬೈಕೋತಾರೆ. ನನ್ನ ಸ್ವಲ್ಪ ರಫ್ ಆಗಿ ಮಾತಾಡ್ತಿದ್ದೆ ನಾನು. ಎನ್ವೈರನ್ಮೆಂಟ್ ವಿಷಯದಲ್ಲಿ ಸ್ವಲ್ಪ ಪ್ರೀತಿ ಇರಬೇಕು. ಹಾಗೆ ಸುಮ್ನೆ ಟ್ರಕ್ಕಿಂಗ್ ಬರೋದಲ್ಲ. ಅದ್ಯಾವ ಮರ, ಅದ್ಯಾವ ಗಿಡ ಅಲ್ವಾ, ಸುಮ್ನೆ ಆತರ ಓಡಾಡಾಗಿದ್ರೆ ನೀವು ಇದನ್ ಮಾಡಿ. ಟ್ರಕ್ಕಿಂಗ್ ಕರ್ಕೊಂಡು ಹೋದಾಗ ಎನ್ವೈರನ್ಮೆಂಟ್ ಬಗ್ಗೆ ಎಲ್ಲ ಒಂದು ಸಣ್ಣ ಪ್ರೀತಿ ಇರ್ಬೇಕು. ಸುಮ್ನೆ ಈಗಂತೂ ಕೋತಿಗಳು ಬರತ್ವೆ ದರಿದ್ರದ್ದು. ಸೆಲ್ಫಿ ತೆಕ್ಕೊಳ್ಳೋದು ಒಂದೇ ಅವ್ರಿಗೆ ಏಮು. ಅಲ್ಲಿ ಏನ್ ನಡೀತಿದೆ, ಏನಿದೆ, ಆಮೇಲೆ ಜೋರಾಗಿ ಹಾಡಾಕೊಂಬಿಡೋದು. ನಂಗೆ ಅದು ಅರ್ಥ ಆಗದೆ ಇರೋದು ಏನು ಅಂದ್ರೆ ಅದೇನೆ ನಿಜವಾಗ್ಲು ಸೀರಿಯಸ್ ಅಲ್ವಾ. ಈಗ ಯಾವ್ದಾದ್ರು ಜಾಗಕ್ಕೆ ಹೋದಾಗ ಜಾಗನ ಕೂತ್ಕೊಂಡು ಕಣ್ ತುಂಬ್ಕೊಳ್ಳಿ, ಮನಸ್ಸು ತುಂಬ್ಕೊಳ್ಳಿ. ಅದೆಲ್ಲ ಆದ್ಮೇಲೆ ನಿಮ್ಗೆಲ್ಲ ಆ ಜಾಗದ ಬಗ್ಗೆ ಏನೋ ಒಂದು ವಿಶೇಷವಾದಂತ ಅನುಭವ ಆಗ್ತಾ ಹೋಗುತ್ತೆ. ತೆಗೀರಿ ಸರ್ ಒಂದು ಫೋಟೋ ಬೇಕಾರಲ್ಲಿ, ಅದ್ಭುತವಾಗಿ ಬರುತ್ತೆ. ಅಲ್ಲಿ ಒಳ್ಳೆ ಕ್ಲೈಮೇಟ್ ಏನೋ ಇದೆ ಅಲ್ಲ, ಇದು ಲೈಟಿಂಗು ಚೆನ್ನಾಗಿದೆ ಅಲ್ವಾ. ಈ ಕಡೆ ಅಂದಿದೆ ಮಚಾನ. ಯಾಕೆ ಎನರ್ಜಿ ಆಗ್ತಿಲ್ಲ? ಎನರ್ಜಿ ಆಗ್ಲಿಲ್ಲ, ಸಿಗ್ಲಿಲ್ಲ. ಇಲ್ಲೇ ಇದೆ. ಹೇಳ್ತಾ ಇದ್ರಿ, ಹೇಳಿ ಸರ್ ಇದ್ರದ್ದು. ಹೇಳ್ತಾ ಇದ್ವಲ್ಲ, ಅದೇ ಎನ್ವೈರನ್ಮೆಂಟ್ ಬಗ್ಗೆ ಪ್ರೀತಿ ಇಲ್ದಲೇ ಇದ್ರೆ ಟ್ರಕ್ಕಿಂಗ್ ಬರಬೇಡಿ. ಹೌದು. ಸೊ ಈಗ ಹಿಮಾಚಲ ಪ್ರದೇಶ ಇದಕ್ಕೆ ಹೇಗಾಯ್ತದ ಏನು?
ಟ್ರೆಕ್ಕಿಂಗ್ ಯಾವಾಗ ಅಲ್ಲಿಗೆ ಹೋಗ್ಬೇಕು ಅಂತ ಯಾಕೆ ಅನ್ನಿಸ್ತು? ಪದೇ ಪದೇ ಯಾಕೆ ಅಲ್ಲಿಗೆ ಹೋಗ್ತೀರಾ? ಹಿಮಾಲಯ ಇಂಟ್ರೆಸ್ಟ್, ಅದರಲ್ಲಿ ಹಿಮಾಚಲ ಪ್ರದೇಶ ಸ್ವಲ್ಪ ಕಾಂಟ್ರವರ್ಸಿಯಾಗಿ ತಮಾಷೆ ಹೇಳ್ಬೇಕಂದ್ರೆ ಅಲ್ಲೇನಾದ್ರು ಎರಡನೇ ಮದುವೆ ಆಗಿದ್ದೀರಾ? ಎರಡನೇದಲ್ಲ, ಮೊದಲನೇದು ಅಲ್ಲೇ ಆಗಿರೋದು. ಹಂಗೆ ಹಾಗೆ ಮೊದಲನೇದು ಎರಡನೇದು ಎಲ್ಲ ಅಲ್ಲೇ. ಕಾಂಟ್ರವರ್ಸಿ ಅಲ್ಲ, ರಿಯಾಲಿಟಿ. ಓಕೆ. ಸೊ ಮೊನ್ನೆ ಯಾರ ಕೇಳಿದ್ರೆ ತುಂಬಾ ಸೀರಿಯಸ್ ಆಗಿ ಉತ್ತರ ಕೊಡ್ತಾರೆ. ಪಾಯಿಂಟ್ ಟು ಬಿ ಸೀರಿಯಸ್ಲಿ ನೋಟೆಡ್. ಪಾಯಿಂಟ್ ಟು ಬಿ ನೋಟೆಡ್. ಪಾಯಿಂಟ್ ಟು ಬಿ ಸೀರಿಯಸ್ಲಿ ನೋಟೆಡ್. ನೀವು ರೆಕಾರ್ಡ್ ಮಾಡ್ಕೋತಿಲ್ಲ ಅಂತ ಅನ್ನೋ ಧೈರ್ಯದಲ್ಲಿ ಇದೊಂದು ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ ಕೇಳಿ. ಮೊನ್ನೆ ಯಾರ ಕೇಳಿದ್ರು ಹಿಂಗೆ, ಈಗ ಒಂದ್ ವರ್ಷದಿಂದ ಹಿಮಾಚಲ್ ಏನು ಅಲ್ಲಿ ಅಂದ್ರು. ಇಲ್ಲ, ಅದು ಮಗ ಇಂಜಿನಿಯರಿಂಗ್ ಅಲ್ಲಿ ಏನೋ ಕಿರಿಕ್ ಮಾಡ್ಕೊಂಬಿಟ್ಟಿದ್ದಾನೆ. ಹಿಮಾಚಲ್ ಪ್ರದೇಶದಲ್ಲಿ ಹೋಗ್ತಿದ್ದಾನೆ ಮಗ, ಅವ್ನು ಇಂಜಿನಿಯರಿಂಗ್ ಅಲ್ಲಿ. ಆಮೇಲೆ ಮಗಳದ್ ಬಿಡು, ಮೊಮ್ಮಗು ಆಯ್ತಲ್ಲ ಆಗ್ಲೇ, ಅವಳಿಗೆ ಈಗ 30 ವರ್ಷ. ಕರೆದಿದೆ ಬರ್ಲಿಲ್ಲ. ಮೊಮ್ಮಗಳಾಯ್ತು. ಮೊಮ್ಮಗಳು ಈಗ 6 ವರ್ಷ ಮೊಮ್ಮಗಳಿಗೆ. ಅವಳನ್ನ ಇದಕ್ಕೆ ಸ್ಕೂಲಿಗೆ ಸೇರ್ಸಿದಾರೆ ಅಲ್ಲೇ ಹಿಮಾಚಲಲ್ಲಿ. ಅವಳನ್ನ ನೋಡ್ಕೊಂಬರೋದಕ್ಕೆ ಅಂತ ಹೋಗ್ತಾ ಇದ್ದೀನಿ ಅಂತ ಸೀರಿಯಸ್ ಆಗಿ ಹೇಳಿ ಅವ್ರನ್ನ ಕನ್ಫ್ಯೂಸ್ ಮಾಡಿ ಬಿಟ್ಬಿಟ್ಟೆ. ತರಲೆ ಪ್ರಶ್ನೆ ತೀರಾ ಹತ್ರ ಆದಾಗ ಕೇಳಿದ್ರು ಓಕೆ. ಯಾರ ನೆಟ್ಟಿಗೆ ಪರಿಚಯನೇ ಇಲ್ಲ, ಆ ಮನುಷ್ಯ ಬಂದ್ಬಿಟ್ಟು ಏನು ನಿಮ್ದಲ್ಲೇ ಅದೇ ತುಂಬಾ ಹತ್ತಿರದ ಒಂಥರ ಆಡ್ದ. ಅದಕ್ಕೆ ಸರಿಯಾಗಿ ಆತರ ಉತ್ತರ ಕೊಟ್ಟೆ. ನಮ್ ಕಡೆ ಕರೆದಿದೆ ಬರ್ಲಿಲ್ವಲ್ಲ ನೀವು? ಸೊ ಅಲ್ಲಿ ಅದೊಂದು ಹಿಮಾಚಲದ ಜನ ಇದಾರಲ್ಲ ಭಾರಿ ನಮ್ಮ ಮಲೆನಾಡಿಗರ ಹಾಗೆ. ಅವ್ರಿಗೆ ಒಂದು ಕೆಟ್ಟ ಪ್ರೀತಿ ಅಂದ್ರೆ ಕೆಟ್ಟ ಪ್ರೀತಿ. ಅವರು ಹಿಂಗೆ ಅಂದ್ರೆ ಯಾರು ಅಲ್ಲಿ ಹೋಗ್ತಿರೋರು ಯಾರು ಅನ್ನೋನ್ ಪರ್ಸನ್ ಇದ್ರೂ ಬನ್ನಿ ನಮ್ಮಲ್ಲಿ ಒಂದ್ 2 ದಿನ ಹಾಲ್ಟ್ ಆಗಿ ಇರ್ತಾರೆ. ನಮ್ಮ ಮಲೆನಾಡಲ್ಲಿ ಇದಾರಲ್ಲ ಜನ, ಸೇಮ್ ಕ್ವಾಲಿಟಿ. ಓಕೆ. ನಮ್ಮ ಕರ್ನಾಟಕದ ಮಲೆನಾಡಿಗರು ಮತ್ತೆ ಅಲ್ಲಿ ಅಂದ್ರೆ ನೀವು ನನಗೆ ತಿಳಿದ ಮಟ್ಟಿಗೆ ಒಂದು 10 ವರ್ಷದ ಮೇಲಿಂದಾನು ಇದಾಗ್ತಿದೆ ಅಲ್ವಾ ಅಲ್ಲಿಗೆ? ಏನು ಹಿಮಾಚಲ್ ಪ್ರದೇಶ್ ಟ್ರೆಕ್ಕಿಂಗ್? ಇದು 34ನೇ ವರ್ಷ ಹಿಮಾಚಲ್ಗೆನೆ, ಮನಾಲಿಗೆನೆ 34ನೇ ವರ್ಷ. ಹೌದಾ? ನಾನು ಎಲ್ಲ ಒಂದು 10 ರಿಂದ 15 ವರ್ಷ ಇರ್ಬೇಕು. ಅಲ್ಲ 34 ಅಲ್ಲ 33 ಆಗತ್ತೆ. ಹಾಗೆ ತುಂಬಾ 1993 ಇಂದ ವರ್ಷದಲ್ಲಿ 3-4 ಸತಿ, ಒಂದೊಂದ್ಸತಿ ಹೋದಾಗ್ಲೂ 15 ರಿಂದ 20 ದಿನ ಮಿನಿಮಮ್. ಕೆಲವು ಸತಿ 1-1.5 ತಿಂಗಳು ಎಲ್ಲ ಇದ್ಬೋದು. ಅವಾಗೆಲ್ಲ ಸೋಲೋ ಟ್ರೆಕ್ಕಿಂಗ್ ಮಾಡ್ತಾ ಇದ್ದೆ. ಬ್ಯಾಗು ಟೆಂಟ್ ಎಲ್ಲ ನನ್ನದೇ, ಎಲ್ಲದನ್ನು ಹೊತ್ಕೊಂಡು ಹೋಗ್ತಾ ಇದ್ದೆ. ಓಕೆ. ಬೇಕಾದ ಕಡೆ ಕ್ಯಾಂಪ್ ಮಾಡ್ಕೋ ಉಳ್ಕೋ. ಎಂಜಾಯ್ ಮಾಡಿದೀನಿ. ಅದ್ ಸರಿ ಅಲ್ಲ, ಥರೋಲಿ ಎಂಜಾಯ್ ಮಾಡ್ಬಿಡಿ. ಅದಕ್ಕೇನೆ ಹೇಳಿದ್ದು. ಯಾಕಂದ್ರೆ ಇದು ಸೇಮ್, ಯಾಕಂದ್ರೆ ನಿಮ್ಗೆ ಗೊತ್ತು ನಾವೆಲ್ಲ ಹೋದಾಗ ಹೇಗಿರ್ತೀವಿ ಅದೆಲ್ಲ ಗೊತ್ತಿರೋದ್ರಿಂದ ನೇಚರ್ನ ಎಂಜಾಯ್ ಹೇಗ್ ಮಾಡೋದು ಅನ್ನೋದು ಅರ್ಥ ಆಗತ್ತೆ ಅಲ್ವಾ? ಹೌದು. ಎಂಜಾಯ್ ಮಾಡಿದೀವಿ ಅಂದ ತಕ್ಷಣ ನಾವ್ ಅನ್ಕೊಳ್ಳೋ ಡೆಫಿನೇಷನ್ ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಯಾವುದೇ ಫುಟ್ ಪ್ರಿಂಟ್ ಅಲ್ಲಿ ಬೀಳದ ಹಾಗೆ ನೋಡ್ಕೊಂಡ್ ಬನ್ನಿ. ಅಂದ್ರೆ ಅರ್ಥ ಏನು ಅಂದ್ರೆ ಕಸ ಎಸೆಯೋದು ಅದ್ ಸರಿ ಅದೆಲ್ಲ ಏನೂ ಮಾಡ್ದಲೆ ಎಂತೆಂತ ರಿಮೋಟ್ ಏರಿಯಾಗಳಲ್ಲಿ ನಾನೊಬ್ನೇ ಉಳ್ಕೊಂಡು ಬಂದಿದ್ದೀನಿ. ಈಗ ಹಿಮಾಚಲ್ ಪ್ರದೇಶ್ಗೆ ಟ್ರೆಕ್ಕಿಂಗಿಗೆ ಅಂತ ಫಸ್ಟ್ ಬ್ಯಾಚ್ ಯಾವಾಗ ಕರ್ಕೊಂಡು ಹೋಗಿದ್ದ? ಲಾಂಗ್ ಜರ್ನಿ ನಿದ್ದೆ ಹೇಳಿತ್ತು. ಸಾರಿ, ಲಾಂಗ್ ಜರ್ನಿನಾ? ಅಲ್ಲ ಕಂಟಿನ್ಯೂಸ್. ನಂಗೆ ರಾತ್ರಿನೂ 2 ಗಂಟೆ ತನಕ ಇದೆಯಾ? ಇಲ್ಲ, ಇವರಿಬ್ರು ನಿಲ್ಸಿದ್ರೆ ಏನೇನೋ ಇರ್ಬೇಕು. ಇಲ್ಲಿ ನಿಲ್ದೆ ನೀವು ನಿಲ್ಸಿದ್ರೆ ಇನ್ನೊಬ್ರು ನಿಲ್ಸ್ತಾರೆ ಅಷ್ಟೇ. ಬನ್ನಿ ಹೋಗೋಣ, ನಾನೇ ನೋಡಿ ಚಿಂಕೆ ಹೊಡಿಲಿ. ಇಲ್ಲ ಅದನ್ನ ನೋಡಕ್ ಈ ಸ್ಕೀಮ್ ಮಾಡ್ಕೊಂಡು ಓಕೆ, ಅವ್ರು ಇಷ್ಟ ಬಿಡಿ. ಇದು ಏನಾಯ್ತು 2009-10 ಟೈಮಲ್ಲಿ ಈ ಸೋಷಿಯಲ್ ಮೀಡಿಯಾಗಳೆಲ್ಲ ಇದಾಯ್ತು. ನನ್ನ ಮುಂಚಿನ ಪ್ರಾಬ್ಲಮ್ ಏನಿತ್ತು ಅಂದ್ರೆ, ಸ್ನೇಹಿತರನ್ನ ಕರಿತಿದ್ದೆ, ಬಂದ್ರಯ್ಯ ಟ್ರಕ್ಕಿಂಗಿಗೆ ಹಿಮಾಲಯ ಚೆನ್ನಾಗಿದೆ ಅಂದ್ರೆ ನನ್ನ ಸರ್ಕಲ್ ನಾನು ಕರಿಬೇಕು ತಾನೆ. ಪಬ್ಲಿಕ್ ಎಲ್ಲಿ ನಿಜ. ಸರ್ಕಲ್ ಅಲ್ಲಿ ಕರೆದ್ರೆ ಎಷ್ಟಾಗತ್ತೆ ಖರ್ಚು? ಅವರು ಒಂದ್ 3-4 ಸಾವಿರ ರೂಪಾಯಿ
4,000 ರೂಪಾಯಿ ಗುರು, ನನ್ 3 ತಿಂಗಳ ಸಂಬಳ ಹಂತದಲ್ಲಿ ಇದ್ದಿದ್ದಲ್ವ ನಾವುಗಳೆಲ್ಲ ಆಗ 93, 94ಗಳಲ್ಲಿ. 2 ತಿಂಗಳ ಸಂಬಳ ಗುರೋದು, 3 ತಿಂಗಳ ಸಂಬಳ ಗುರು ಅನ್ನೋ ಹಾಗೆ. ನಾನು ಎಲ್ಲ ಅರೇಂಜ್ ಮಾಡ್ಕೋತಿದ್ನ ಗೊತ್ತಿಲ್ಲ, ದುಡ್ಡು ಒಟ್ನಲ್ಲಿ ಹೋಗ್ತಿದ್ದೆ. ಸರಿ, ಆ ಟೈಮಲ್ಲಿ ಕರೆದವ್ರೆಲ್ಲ ಬರ್ತಿರ್ಲಿಲ್ಲ. ಈ ಸೋಷಿಯಲ್ ಮೀಡಿಯಾ ಯಾವಾಗ ಪಬ್ಲಿಕ್ ಆಯ್ತೋ, ಆರ್ಕೂಟ್ ಆರ್ಕೂಟಲ್ಲಿ ನಾನು ಹೋಗಿ ಬಂದಾಗ ನನ್ನ ಫೋಟೋ. ಆರ್ಕೂಟಲ್ಲಿ ಇದ್ರ ನೀವು? ಎಲ್ಲಾರು ಆರ್ಕೂಟ್ ಮೊದಲನೇ ಪ್ಲಾಟ್ಫಾರ್ಮ್, ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್. ಸೊ ಆರ್ಕೂಟಲ್ಲಿ ನಾನು ಹೋಗಿ ಬಂದಿದ್ ಫೋಟೋ ಏನೋ ಹಾಕ್ತಾ ಇದ್ದೆ. ನಮ್ಮನ್ ಕರಿಯೋದಲ್ವಾ ಅನ್ಸುದು. ಅದಾದ್ಮೇಲೆ ಫೇಸ್ಬುಕ್ ಅಲ್ಲೂ ಅದೇ ಶುರು ಆಯ್ತು. ನಾನು ಬಂದಿರ್ತಿದ್ದೆ, ನೀವು ಮುಂಚೆ ಹೇಳ್ಬೇಕಿತ್ತು. ಅದಾದ್ಮೇಲೆ ನಾನು ಇವಾಗ ಹೋಗ್ತಾ ಇದ್ದೀನಿ, ಬರೋರು ಬನ್ನಿ ಅಂತೀನಿ. ಆಮೇಲೆ ವರ್ಷದಲ್ಲಿ 1 ಸತಿನಾರ ನನ್ನ ಪರ್ಸನಲ್ ಟ್ರಕ್ಕಿಂಗ್ ಒಂದು ಹೋಗಿ ಬಂದಿದ್ದೆ. ಅಂದ್ರೆ ಜಾಸ್ತಿ ಜನ ಇರಲ್ಲ, ನನ್ ಜೊತೆ ತುಂಬಾ ಕ್ಲೋಸ್ ಆಗಿರೋರು 2-3 ಜನ ಇದ್ರೆ ಸಾಕು. ಅಷ್ಟೇ, ಇಲ್ಲಾಂದ್ರೆ ಒಬ್ನೇ ಹೋಗಿ ಬರ್ತೀನಿ ಅಷ್ಟೆ. ಇವ್ರನ್ನೆಲ್ಲ ದಂಡು ದಾಳಿಗಳನ್ನ ಕರ್ಕೊಂಡು ಹೋಗಿ ನನಗೆ ಭಾರಿ ವಿಷಯ ಅದೇನು ಗೊತ್ತಾ, ತುಂಬಾ ಜನ ಅಂತಲ್ಲ, ಯಾರು ಫಸ್ಟ್ ಟೈಮರ್ಸ್ ಅವ್ರನ್ನ ಹಿಮಾಲಯ ಕರ್ಕೊಂಡು ಹೋಗಿ ಬರೋ ಖುಷಿ ಇದೆಯಲ್ಲ, ಹೌದು, ತುಂಬಾ ಮಜಾ ಇರತ್ತ. ಹೌದು, ಯಾಕೆ ಪ್ರತಿಯೊಂದನ್ನು ಆಸಕ್ತಿಯಿಂದ ನೋಡ್ತಾರೆ ಫಸ್ಟ್ ಟೈಮ್ ಹೋದಾಗ ಅಲ್ವಾ? ಹೌದು, ಫಸ್ಟ್ ಟೈಮ್ ಹೋದಾಗ ಯಾವ್ದೋ ಹೊಸ ಪ್ರದೇಶಕ್ಕೆ ಬಂದಿದ್ದೀವಿ, ಇಲ್ಲಿ ಏನಿದೆ ಅನ್ನೋದನ್ನ ಆಸಕ್ತಿಯಿಂದ ನೋಡಿದಾಗ ಅವ್ರ ಕಣ್ಣಲ್ಲಿ ನಾನ್ ಖುಷಿ ನೋಡ್ತೀನಿ. ಹೌದು, ಅವಾಗ ಕರ್ಕೊಂಡಿದ್ದಕ್ಕೆ ಸಾರ್ಥಕ. ಕೆಲವರು ಅಂತದನ್ನ ನಮ್ಗೆ ಫಸ್ಟ್ ಟೈಮ್ ಟ್ರಕ್ಕಿಂಗ್ ತೋರಿಸಿದವರು, ಹಿಮಾಲಯ ತೋರಿಸಿದವರು ಅಂತ ಒಂದು ಒಳ್ಳೆ ಗೌರವ ತೋರಿಸ್ತಾರೆ. ಕೆಲವರು ಅದು ನೀನೇನು ಅಲ್ಲಿ ಹಿಮಾಲಯ ಆಯ್ತು, ನಾನು ಹೊರಟೆ, ನೀನು ನನ್ ಜೊತೆ ಬಂದೆ ಅನ್ನಂಗ್ ಮಾತಾಡ್ತಾರೆ. ಅವ್ರದ್ದು ಹ್ಯೂಮನ್ ನೇಚರ್ ಏನಾರ ಆಗ್ಲಿ, ಅವ್ರನ್ನ ಫಸ್ಟ್ ಟೈಮ್ ಕರ್ಕೊಂಡು ಹೋದಾಗ ಅವ್ರ ಮುಖದಲ್ಲಿ ಒಂದು ಸಂತೋಷ ಇದೆಯಲ್ಲ, ಅದನ್ನ ನೋಡಿದ್ದು ನನಗ್ ಖುಷಿ. ಸರಿ, ಅದನ್ನ ಆಲದ ಮರ ಅಲ್ಲ, ಆಲದ ಮರ ಅದು ಆಲದ. ಆಮೇಲೆ ಕಾಕನಕೋಟೆ ಅಂದ್ಲ, ಇದೆ ಕಾಕನಕೋಟೆ, ನೀವು ಹೋಗ್ತಾ ಇದಿರಲ್ಲ, ಇದೇ ಕಾಕನಕೋಟೆ. ಕರಾಪುರ, ಕಾಕನಕೋಟೆ ಎಲ್ಲ ಇದೆ. ಹೇಳಿ ಗುರುಜಿ. ಸೊ ಟ್ರೆಕ್ಕಿಂಗ್ಗೆ ಬರುವಂತ ವಿಚಿತ್ರ ಜನಗಳದ್ದು ಹ್ಯೂಮನ್ ಸೈಕಾಲಜಿ. ಆಮೇಲೆ ಏನು ಗೊತ್ತಾ, ಒಂದ್ ಮನುಷ್ಯನ ನಿಜ ಗುಣಗಳು ಗೊತ್ತಾಗೋದು ಅವನು ಸ್ವಲ್ಪ ಓಪನ್ ಏರಿಯಾಕ್ ಹೋದಾಗ. ಅಂದ್ರೆ ಮನೆಯಿಂದ ಹೊರಗಡೆ ಬಂದಾಗ, ಆ ಒಂದು ವಾತಾವರಣದಿಂದ ಹೊರಗಡೆ ಬಂದಾಗ ಅವನ ಆಕ್ಚುಲ್ ಆಗಿ ಅವನ ಮೆಂಟಾಲಿಟಿ, ಅವನ ಗುಣಗಳು ಕಾಣುತ್ತಾ ಹೋಗುತ್ತೆ. ಹೌದು, ಎಷ್ಟ್ರ ಮಟ್ಟಿಗೆ ಅಂದ್ರೆ ಈ ಹಿಮಾಲಯ ಟ್ರಕ್ಕಿಂಗ್ ಎಲ್ಲ ಹೋಗ್ಬೇಕಾದ್ರೆ ಹ್ಯೂಮನ್ ಸೈಕಾಲಜಿ ಒಳ್ಳೆ ಸ್ಟಡಿ. ಹೌದು, ನಾನೊಂದಿಷ್ಟು ಸೈಕಾಲಜಿ ಕೋರ್ಸ್ಗಳೆಲ್ಲ ಮಾಡಿದ್ದ ಕಾರಣ ನನಗೆ ಭಾರಿ ಇಂಟ್ರೆಸ್ಟಿಂಗ್ ಆಗಿ ಕಾಣುತ್ತೆ ಅವರು ಪ್ರತಿಯೊಬ್ಬರ ಸೈಕಾಲಜಿಯನ್ನ ಸ್ಟಡಿ ಮಾಡೋ ಅಂತದ್ದು. ಹೌದು, ಎಂಜಾಯ್ ಮಾಡ್ತೀನಿ ಅದನ್ನು. ಬಟ್ ಎಲ್ಲಾ ವಿಷಯದಲ್ಲೂ ಅವ್ರು ನನಗೇನೆ ಅಂದ್ರೂ ಪರವಾಗಿಲ್ಲ, ಬಟ್ ಎನ್ವೈರನ್ಮೆಂಟ್ ವಿಷಯದಲ್ಲಿ ಅಲ್ಲಿ ಬಂದು ಕುಡಿಯೋದು, ಅದು ಬೇಜಾರ. ಟ್ರಕ್ಕಿಂಗ್ ಟೈಮ್ ಅಲ್ಲಿ ಕುಡಿಯೋದು, ಆಮೇಲೆ ಇತ್ತೀಚೆಗಂತೂ ದರಿದ್ರದು ಇನ್ನು ಎಲ್ಲ ಏನೇನ್ ಪದಗಳಿದೆ ಎಲ್ಲಾ ಪದಗಳನ್ನು ಹಾಕಿ ಟ್ರಕ್ಕಿಂಗ್ ಬರೋ ಈಗಿನ ಜನರೇಷನ್ ಮಕ್ಕಳಿದಾರಲ್ಲ, ಅವರೆಲ್ಲ ಅರ್ಥ ಆಗದೆ ಇರೋದು ಏನ್ ಗೊತ್ತಾ, ಅದೆಲ್ಲ ಕ್ವಾಲಿಫಿಕೇಶನ್ ಅಂತ ಅನ್ಕೊಂಡಿರೋದೇ ಇದಲ್ವಾ? ಅದೆಲ್ಲ ಕ್ವಾಲಿಫಿಕೇಶನ್ ನಮ್ಗೆ ಅಲ್ಲಿ ಹೋಗಿ ಅದೆಲ್ಲ ಮಾಡ್ಬೇಕು ಅಂತ. ಅದ್ ಯಾಕ ಸೈಕಾಲಜಿ ಬೆಳೆಸ್ಕೋತಾರ ಗೊತ್ತಿಲ್ಲ. ಅಲ್ಲಿ ಹೋಯ್ತು ಅಂದ ತಕ್ಷಣ ಎಣ್ಣೆ ಹೊಡಿಲೇಬೇಕು, ಐಸ್ ನೋಡಿದ ತಕ್ಷಣ ಅಥವಾ ಟ್ರೆಕ್ಕಿಂಗ್ ಹೋಗ್ತೀವಿ ಅಂದ ತಕ್ಷಣ ಅದು ಇರ್ಲೇಬೇಕು ಅಂತ. ಆಮೇಲೆ ನನಗೊಬ್ರು ಫೋನ್ ಮಾಡಿದ್ರು, ಹಿಂಗೆ ಟ್ರಕ್ಕಿಂಗ್ ಬರ್ತೀವಿ, ಬನ್ನಿ ಸರ್. ಅದು ಗಂಡ ಹೆಂಡತಿ. ಅವರು ಹಿಂಗೆ ಮಾತಾಡ್ತಾ ನಾವು ಅಲ್ಲೆಲ್ಲ ಹೋಗಿದ್ದೀವಿ ಸುಮಾರು ಸತಿ. ಅಲ್ಲಿ ಹೋದಾಗೆಲ್ಲ ನಾವು ಒಂದ್ಸತಿ ಮಾತ್ರ ಕಡಿಮೆ ಆಗೋಯ್ತು. ಏನು ಅಂದೆ, 1 ಕ್ವಾರ್ಟರ್ ಮಾತ್ರ ಇತ್ತು ನಮ್ಮ ಹತ್ರ ಕುಡಿ.
ಅಲ್ಲ ನಾನು ಈ ಸತಿ ಫಿಲ್ ಆಗಿ ಹೋಗಿದ್ದೆ. ಹ್ಮ್. ನೆಕ್ಸ್ಟ್ ಟೈಮ್ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂತ ಫೋನ್ ಇಟ್ಟು ಓಕೆ. ನೀವ್ ಹೆಂಗಾರ ಹ್ಮ್. ಹೋಗಿ. ಯಾಕಂದ್ರೆ ನನ್ ಹೆಚ್ಚು ಕಡಿಮೆ ನನ್ನ ವಯಸ್ಸವ್ರು. ಹ್ಮ್. ನಾನು ಅವ್ರಿಗೆ ಬೈಯೋದಕ್ಕೂ ಆಗಲ್ಲ ಅಂತವೆಲ್ಲ ಮಾಡಬೇಡಿ. ಇನ್ನೊಂದು ಆ ರೀತಿ- ಕಾಮನ್ ಸೆನ್ಸ್ ಅದು ಲೋಫರ್ ಕಡ ಬೈಬೇಕು. ಹಾ. ಆಮೇಲೆ ಇನ್ನೊಂದು ಬಂದಾಗ್ಲೂ ಅಷ್ಟೇ, ಹ್ಮ್. ಬಟ್ ಆ ರೀತಿ ಕೇಳ್ಬೇಕ ಬೇಡವಾದ ಕಾಮನ್ ಸೆನ್ಸ್. ಅಲ್ಲ ಅದು ಒಂಥರ ಆ, ಇದು ಬಟ್ ಪ್ರಾಬ್ಲಮ್ ಏನು ಗೊತ್ತಾ, ಅವೆಲ್ಲ ಮೊನ್ನೆ ನಿಮಗೆ ಪರ್ಸನಲ್ ಆಗಿ ಒಂದು ವಿಡಿಯೋ ಕಳಿಸ್ತೀನಿ ನೋಡಿ. ಅಲ್ಲಿ ಒಂದು ಹಮ್ಟಾ ಪಾಸ್ ಅಂತ ಒಂದು ಟ್ರೆಕ್ಕಿಂಗ್ ಇದೆ. ಹಮ್ಟಾ ಪಾಸ್ ಸುಮಾರು ಸರಿ ಕೇಳ್ಬರುತ್ತೆ ಹೆಸರು ಹಮ್ಟಾ ಪಾಸ್. ಆ ಟ್ರೆಕ್ಕಿಂಗ್ ಅಲ್ಲಿ ಸೆಕೆಂಡ್ ಇನ್ನು ಫ್ಲಾಟ್ ಏರಿಯಾ, ಇನ್ನು ಟೆರೈನ್ ಟೆರೈನ್ ಅಲ್ಲ. ಅವನೊಬ್ಬನ್ನ ಅವ್ನ ಫ್ರೆಂಡ್ಸ್ ಬಿಟ್ಟೋಗ್ಬಿಟ್ಟಿದ್ದಾರೆ. ಅವನು ಸ್ಲೀಪಿಂಗ್ ಬ್ಯಾಗ್ ಹಾಕೊಂಡು ಮಲ್ಕೊಂಡಿದ್ದಾನೆ ರೋಡ್ ಮಧ್ಯದಲ್ಲಿ. ಈ ಪಾಪ ಗೈಡ್ಗಳು ಹೋಗ್ತಾ ಇದ್ದವ್ರು ನೋಡಿ ಯಾರು ನೀನು ಅಂತಾರೆ. ಅವ್ನು ಮಾತಾಡಕ್ ಆಗ್ತಿಲ್ಲ. ಇವ್ರಿಗೆ ಫುಲ್ ಗಾಬರಿ ಆಗ್ಬಿಟ್ಟು ಅವ್ನಿಗೆ ಆಕ್ಸಿಜನ್ ಕೊಟ್ಟು ಎಲ್ಲ ಮಾಡಿದ್ರೆ ಬಡ್ಡಿ ಮಗ ಮತ್ತೆ ಎಲ್ಲ ಬಿದ್ದು ಗಾಂಜಾ ಹೊಡೆದ್ಬಿಟ್ಟು ಅಲ್ಲಿ ಮಲಗಿದಾನೆ. ಅವನಿಗೆ ಏನಾಗಿದೆ, ಯಾವ ಹೈಟ್ ಅಲ್ಲಿ ಇದೀನಿ ಅಂತ ಗೊತ್ತಿಲ್ಲ. ಆ ಹೈಟ್ ಗಳಲ್ಲೆಲ್ಲ ಅವು ನನ್ ಕಣ್ಣೆದುರುಗಡೆ ಹುಡ್ಗ ಹೋಗ್ಬಿಟ್ಟ. ಕಣ್ಣೆದುರುಗಡೆ ಇದೇ ತರನೇ ಒಂದಷ್ಟು ವರ್ಷದ ಹಿಂದೆ. ಅವನು ಏನು ಅಂದ್ರೆ, ನಾನೇ ಎಲ್ಲರಿಗಿಂತ ಫಸ್ಟ್ ಹತ್ತಿದ್ದೀನಿ, ಫಿಸಿಕಲ್ ಎಷ್ಟು ಫಿಟ್ ಇದ್ದಾನೆ, ಎಲ್ಲರಿಗಿಂತ ಫಸ್ಟ್ ಹತ್ತಿದ್ದೀನಿ ಅಂತ ಓಡ್ಕೊಂಡು ಹತ್ಬಿಟ್ಟಿದ್ದಾನೆ. ಯಾಕೆ ಆತರ ಓಡಿದಾನೆ ಅಂದ್ರೆ, ಯೂಶಲ್ ಆಗಿ ಬೆನ್ನಿಗೆ ಹಾಕೊಂಡು ಬ್ಯಾಗ್ ಏನಿದೆ ನಮ್ಮ ರಕ್ಸಾಕು, ಅದನ್ನ ಚೆಕ್ ಮಾಡ್ತಾರೆ. ಮಾಡ್ತಾ ಇತ್ತು, ಇತ್ತೀಚೆಗೆ ಕಡಿಮೆ ಆಗಿದೆ ಅದು. ಇಷ್ಟೊಂದು ಜನ ಬಂದಾಗ ಇಲ್ಲಿ ಚೆಕ್ ಮಾಡ್ತಾರೆ. ಅದರಲ್ಲಿ ನಶೆ ಬರುವ ಯಾವುದೇ ಪದಾರ್ಥಗಳು ಇರಬಾರ್ದು. ಸಿಗರೇಟು, ಬೀಡಿ, ಗುಟ್ಕಾ, ಎಣ್ಣೆ, ಗಾಂಜಾ ಈ ತರದ್ದೇನು ಇರಬಾರ್ದು ಅಂತ. ಯಾಕೆ ಅಂದ್ರೆ ಇದೇ ಕಾರಣಕ್ಕೆ. ಅವನು ನಮ್ಗಿಂತ ಮುಂದೆ ಓಡ್ಕೊಂಡು ಹೋದ. ಫಿಸಿಕಲಿ ಹಿ ವಾಸ್ ವೆರಿ ಫಿಟ್. ಏನು ಗೊತ್ತಾ, ಒಂದ್ ಹೈಟ್ ಹೋದ್ಮೇಲೆ ಸ್ಟೇಜ್ ಬೈ ಸ್ಟೇಜ್ ಹಚ್ಚಬೇಕು. ಇವ್ರದ್ದು ಅದಲ್ಲ. ಇವನು ಫಾಸ್ಟ್ ಆಗಿ ಬೇರೆ ಹೋದ. ಫಸ್ಟ್ ಪಾಯಿಂಟ್ ಅಲ್ಲಿ ಬಾಡಿ ಅಕ್ಲಮಟೈಸ್ ಆಗ್ಲಿಲ್ಲ. ಟೆಂಟ್ ಒಳಗಡೆ ಸೆಟ್ಲ್ ಆಗಿದ್ದಾನೆ. ಸೆಕೆಂಡ್ ಪಾಯಿಂಟ್, ಟೆಂಟ್ ಅಲ್ಲಿ ಹೋಗಿದ ತಕ್ಷಣ ಕ್ಯಾಂಪ್ ಅಲ್ಲಿ ಉಳ್ಕೋಬಾರ್ದು. ಟೆಂಟ್ ಒಳಗೆ ಉಳ್ಕೋಬಾರ್ದು. ಕ್ಯಾಂಪ್ ಸುತ್ತಮುತ್ತ ಓಡಾಡ್ಕೊಂಡಿರ್ಬೇಕು. ಬಾಡಿ ಅಕ್ಲಮಟೈಸ್ ಆಗ್ಬೇಕು. ಮೂರನೇ ಪಾಯಿಂಟ್, ಟೆಂಟ್ ಒಳಗಡೆ ಹೋದವನ್ ಅಣ್ಣ ಬಂಡ್ ಏನ್ ಮಾಡಿದಾನೆ, ನಾನು ಪೂನಾದಲ್ಲೂ ಇದೇ ಕೆಲಸ ಮಾಡ್ತಾ ಇದ್ದಿದ್ದು ಅಂತ ಬಿಟ್ಟು ಅಂತ 2 ಪೆಗ್ ಹೊಡೆದ್ ಮಲಗ್ಬಿಟ್ಟಿದ್ದಾರೆ. ಸರಿ, ನನ್ ಫ್ರೆಂಡ್ಸ್ ಎಲ್ಲ ಬಂದ್ರು, ಮಾತಾಡ್ಸಿದ್ರೆ ಅಂತಿದ್ದಾನೆ. ಓ ಅಣ್ಣ ಕುಡಿದ್ಬಿಟ್ಟು ಮಲಗಿದ್ದಾರೆ ಅಂತ ಸುಮ್ನೆ ಆಗ್ಬಿಟ್ಟಿದ್ದಾರೆ. ಅದು ಆಕ್ಚುಲಿ ಕುಡಿದಿರೋದ್ರ ಜೊತೆಗೆ ಬಾಡಿ ಅಕ್ಲಮಟೈಸ್ ಆಗ್ದಲ್ಲ ಇದ್ದಿದ್ರಿಂದ ಅವನಿಗೆ AMS ಅಂತ ಒಂದು ಮೇಜರ್ ಪ್ರಾಬ್ಲಮ್ ಆಗತ್ತೆ. ಏನಿದೆ AMS ಅಂದ್ರೆ? ಅದ್ರ ಬಗ್ಗೆ ಹೇಳ್ತೀನಿ. ಹೈ ಆಲ್ಟಿಟ್ಯೂಡ್ ಮೌಂಟೇನ್ ಸಿಕ್ನೆಸ್ ಅಂತ AMS ಆಗ್ಬಿಟ್ಟಿದೆ. ಏನೇನೋ ಅದು ಬಾಡಿ ಹ್ಯಾಲುಸಿನೇಟ್ ಅಂದ್ರೆ ಅತಿ ಎತ್ತರದ ಪ್ರದೇಶದ ಬೆಟ್ಟಗಾಡು ಪ್ರದೇಶಕ್ಕೆ ಹೋದ್ರೆ ದೇಹ ಆ ಒಂದು ಪರಿಸರಕ್ಕೆ ಹೊಂದ್ಕೊಳ್ಳದೆ ಇರೋಂತ ಇದಕ್ಕೆ AMS ಅಂತ ಕರೀಬಹುದಾ? ಆ ಹೊಂದ್ಕಳ್ದಲ್ಲೇ ಅದು ಕೂಡ ತೊಂದರೆಗಳಿಗೆ ಸಿಕ್ನೆಸ್ ಅದು ಯಾಕಾಗತ್ತೆ ಅಂತ ಒಂದು ಡಿಸ್ಕ್ರಿಪ್ಷನ್ ಹೇಳ್ತೇನೆ. ಇದೇನಾಯ್ತು, ಅವನು ಕುಡ್ದಿದ್ದಾನೆ, ಅದಕ್ಕೆ ಏನೇನೋ ಮಾತಾಡ್ತೇನೆ ಅಂತ ಅನ್ಕೊಂಡಿದ್ದಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಮೂಗಿನ ರಕ್ತ ಬಂದಿದೆ. ಅವಾಗ ಬಾಡಿ ಹೀಟ್ ಆಗಿದೆ ಅಂತ ಸುಮ್ಮನೆ ಆಗಿದ್ದಾರೆ. ಆಮೇಲೆ ಯಾರೋ ಒಬ್ಬ ಗೈಡ್ಗೆ ಹೋಗಿ ಹೇಳಿ, ನನಗೆ ಅವನು ಮೂಗಲೆಲ್ಲ ರಕ್ತ ಬರ್ತಿದೆ. ಪಾಪ ಗೈಡ್ಗಳು ಇದ್ದು ಓಡ್ಕೊಂಬಂದು ಅವ್ರಿಗೆ ಆಕ್ಸಿಜನ್ ಕೊಟ್ಟು ಕೆಳಗಡೆ ಕರ್ಕೊಂಡು ಹೋಗಿದ್ದಾರೆ. ನಮ್ಮ ಕ್ಯಾಂಪಿಂಗ್ ಏರಿಯಾ ಇಂದ ಒಂದು 200 ಮೀಟರ್ ಕೆಳಗಡೆ ಹೋಗಿರ್ಬೋದು ಅಷ್ಟೇ. ಅಷ್ಟರೊಳಗೆ ಜೀವ ಹೋಗಿದೆ. ಎಂತ ಇದಲ್ವಾ? 1 ಗಂಟೆ ಹಿಂದೆ ನಮ್ಮ ಎದುರುಗಡೆ ಓಡ್ಕೊಂಡು ಹೋಗಿದ್ ಹುಡುಗ ಏನಿಲ್ಲ, ಸಿಂಪಲ್ ಅಲ್ಲ, ಗೊತ್ತಾಯ್ತು, ಹೇಳಿದ ಅಲ್ಲ, ಇಷ್ಟೇ ಸಿಂಪಲ್. ಸೊ ಇದು ಅಕ್ಲಮಟೈಸೇಷನ್ ಏನು ಅಂದ್ರೆ, ಕೆಲವು ಮಹಾನ್ ಬುದ್ಧಿವಂತರು ಇರ್ತಾರೆ. ತುಂಬಾ ಚಳಿ ಇತ್ತು, ಅದಕ್ಕೆ ಡಯಾಮಾಕ್ಸ್ ತಗೊಂಡ್ವಿ ಅಂತ. ಡಯಾಮಾಕ್ಸ್ ಅಂತ ಒಂದು ಮಾತ್ರ ಬರುತ್ತೆ ಅಕ್ಲಮಟೈಸೇಷನ್ಗೆ. ಡೈಮಾಕ್ಸ್ಗೂ ಚಳಿಗೂ ಸಂಬಂಧ ಇಲ್ಲ. ಇದು ಎಷ್ಟು ಸತಿ ಹೇಳಿದ್ರು ಅರ್ಥವಾಗಲ್ಲ ಜನಕ್ಕೆ.
ಡಯಾಮಾಕ್ಸ್ಗೂ ಚಳಿಗೂ ಸಂಬಂಧ ಇಲ್ಲ. ಡಯಾಮಾಕ್ಸ್ ಕೊಡೋದು ಬಾಡಿ ಬ್ಲಡ್ ಸರ್ಕ್ಯುಲೇಷನ್ ಸರಿ ಹೋಗಕ್ಕೆ. ಏನು ಅಂದ್ರೆ ನಮ್ಮ ದೇಹ ಇವಾಗ ತುಂಬಾ ನಮ್ಮ ನಾಗೇಶ್ ಹೆಗಡೆ ಅವ್ರ ಸ್ಟೈಲಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಈಗ ನೀವು ಮಂಗಳೂರಲ್ಲಿ ಇದ್ರೆ ಅಂದ್ರೆ ಮೇನ್ ಸಿ ಲೆವೆಲ್ MSL ಏನಿದೆ, ಮೇನ್ ಸಿ ಲೆವೆಲ್ ಅಲ್ಲಿ ಮಂಗಳೂರಲ್ಲಿ ಇದ್ರೆ ನೀವು ನಿಮ್ಮ MSL ಮೇನ್ ಸಿ ಲೆವೆಲ್, ಹೌದು, ಅಂದ್ರೆ ಸಮುದ್ರ ಮಟ್ಟಕ್ಕೆ ಸರಿ ಸಮಾನ. ಹೌದಾ? ಅಲ್ಲಿಂದಲೇ ಎಲ್ಲ ಎತ್ತರ ಅಲ್ಲಲ್ಲ, ಹೌದು, ಸಮುದ್ರ ಮಟ್ಟಕ್ಕೆ ಸರಿ ಸಮಾನವಾಗಿ. ಸಮುದ್ರ ಮಟ್ಟದಲ್ಲಿದ್ದಾಗ ಮಂಗಳೂರಲ್ಲಿ ಇದೀರಾ ಅಂತ ಅನ್ಕೊಳ್ಳಿ. ಆ ಲೆವೆಲ್ ಅಲ್ಲಿ ನಿಮಗೆ ತಲೆಯ ಮೇಲೆ ಒಂದು ಇಡೀ ಸಿಲಿಂಡರ್ ಅಷ್ಟು ಪ್ರೆಷರ್ ಇದೆ. ಒಂದು ಸಿಲಿಂಡರ್ ಗ್ಯಾಸ್ ಇದೆ ನಿಮ್ ತಲೆ ಮೇಲೆ. ಒಂದು ಸಿಲಿಂಡರ್ ಅಷ್ಟು ಗ್ಯಾಸ್ ನಿಮ್ಮ ತಲೆ ಮೇಲಿದೆ. ಅದೇ ಗ್ಯಾಸ್ ಸಿಲಿಂಡರ್ ಇಲ್ಲೂ ಒತ್ತುತ್ತಾ ಇದೆ, ಇಲ್ಲೂ ಒತ್ತುತ್ತಾ ಇದೆ, ಇಲ್ಲೂ ಒತ್ತುತ್ತಾ ಇದೆ, ಇಲ್ಲೂ ಒತ್ತುತ್ತಾ ಇದೆ. ದೇಹದ ಮೇಲೆ ಅದು ತನ್ನ ಒತ್ತಡ ಅಥವಾ ಗ್ಯಾಸ್ ಸಿಲಿಂಡರ್ ಒಳಗಡೆ ನಾವು ಕೂತಿದೀವಿ ಅಂತ. ಹೌದು, ಕಂಪ್ಲೀಟ್ ಫಿಲ್ ಆಗಿರೋ ಗ್ಯಾಸ್ ಇದೆ, ಸಿಲಿಂಡರ್ ಒಳಗೆ ಕೂತಿದೀವಿ, ಅಥವಾ ನಮ್ಮ ತಲೆ ಮೇಲೆ ಒಂದು ಸಿಲಿಂಡರ್ ಅಷ್ಟು ವೆಯ್ಟ್ ಇದೆ. ಅದೇ ನೀವು ಬೆಂಗಳೂರಿಗೆ ಬಂದ್ರೆ, ಬೆಂಗಳೂರು ಮೈಸೂರಿಗಿಂತ ಬೆಂಗಳೂರು ಒಂಚೂರು ಹೈಟ್ ಅಲ್ಲೇ ಇರೋದ್ರಿಂದ ಬೆಂಗಳೂರಿಗೆ ಬಂದ್ರೆ ನಿಮಗೆ ಅದು ಒಂದು 10 ದಿನ ಯೂಸ್ ಮಾಡಿರೋ ಗ್ಯಾಸ್ ಕಡಿಮೆ ಆಗಿದೆ ಅನ್ಕೊಳ್ಳಿ. ಓಕೆ.